ಆಗಸ್ಟ್ 5ರಿಂದ ರಾಜ್ಯ ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಸಂಪೂರ್ಣವಾಗಿ ಬಂದಾಗಲಿದೆ ಸಾರಿಗೆ ಬಸ್ಗಳ ಸಂಚಾರ. ಎಸ್ ವೀಕ್ಷಕರೇ, ಜುಲೈ ತಿಂಗಳು ಮುಗಿದು ಆಗಸ್ಟ್ ತಿಂಗಳು ಆರಂಭವಾಗುತ್ತಿದ್ದಂತೆ ರಾಜ್ಯದ ಜನರಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಲಿದೆ. ರಾಜ್ಯದ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿ 6 ತಿಂಗಳಾದರೂ ಯಾವುದೇ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ಆಗಸ್ಟ್ 5ರಿಂದ ತಮ್ಮ ಸೇವೆಯನ್ನ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಜ್ಜಾಗಿದ್ದು, ರಾಜ್ಯಾದ್ಯಂತ ಸಾರಿಗೆ ಬಸ್ಗಳ ಸಂಚಾರ ಸಂಪೂರ್ಣ ಬಂದಾಗುವ ಸಾಧ್ಯತೆ ಇದೆ. ಹೌದು, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಮತ್ತು NWKSRTC ಸೇರಿ ಎಲ್ಲ 4 ಸಾರಿಗೆ ಸಂಸ್ಥೆಗಳ ನೌಕರರು ತಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ಸಜ್ಜಾಗಿದ್ದಾರೆ. 38 ತಿಂಗಳ ವೇತನ ಹಿಂಬಾಕಿ, ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಕರೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಹಂಚಿಕೊಂಡಿದೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ವರ್ಷಗಳಿಂದಲೂ ಬೇಡಿಕೆಯನ್ನ ಇಡುತ್ತಲೇ ಬಂದಿದ್ದೇವೆ. ಇದೇ ಕಾರಣದಿಂದಲೇ ಕಳೆದ ವರ್ಷ ಡಿಸೆಂಬರ್ 31ರಂದು ಮುಷ್ಕರ ನಡೆಸಲು ಮುಂದಾಗಿದ್ವಿ. ಆದರೆ ಈ ವೇಳೆ ಮಧ್ಯಪ್ರವೇಶಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮೆಲ್ಲ ಭರವಸೆಗಳನ್ನ ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಅವರು ಮಾತು ಕೊಟ್ಟು 6 ತಿಂಗಳು ಕಳೆದು ಹೋಗಿದೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ. ಹೀಗಾಗಿ ಸಾರಿಗೆ ನೌಕರರೆಲ್ಲ ಸೇರಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ. ಒಟ್ಟು 38 ತಿಂಗಳ ವೇತನ ಹಿಂಬಾಕಿಯನ್ನ ಸರ್ಕಾರ ನೌಕರರಿಗೆ ಪಾವತಿಸಬೇಕಿದೆ. 2024ರಿಂದ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ನಾವು ಒತ್ತಾಯಿಸುತ್ತಿದ್ದೇವೆ. ಆದರೆ ಸರ್ಕಾರ ಇದ್ಯಾವುದರ ಬಗ್ಗೆಯೂ ಗಮನವನ್ನೇ ಹರಿಸುತ್ತಿಲ್ಲ. ಹೀಗಾಗಿ ಜುಲೈ 30ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ. ಅಲ್ಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಆಗಸ್ಟ್ 5ರಿಂದ ಮುಷ್ಕರವನ್ನ ನಡೆಸುತ್ತೇವೆ. ರಾಜ್ಯದಲ್ಲಿ 25,000ಕ್ಕೂ ಹೆಚ್ಚು ಸಾರಿಗೆ ಬಸ್ಗಳಿದ್ದು, ಇವೆಲ್ಲವುಗಳ ಸಂಚಾರವನ್ನ ಸ್ಥಗಿತಗೊಳಿಸಿ ಮುಷ್ಕರವನ್ನ ನಡೆಸುತ್ತೇವೆ. 1,15,000 ಸಾರಿಗೆ ನೌಕರರಿಂದ ಮುಷ್ಕರ ನಡೆಯಲಿದೆ. ಮುಷ್ಕರವನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಸರ್ಕಾರ ಎಸ್ಮಾ ಜಾರಿ ಮಾಡುವ ಬೆದರಿಕೆಯನ್ನ ಒಡ್ಡುತ್ತಿದೆ. ಆದರೆ ಇದ್ಯಾವುದಕ್ಕೂ ನಾವು ಜಗ್ಗಬಾರದು. ಎಲ್ಲ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಬೇಕು ಅಂತ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕರೆ ನೀಡಿದ್ದಾರೆ. 4 ಸಾರಿಗೆ ನಿಗಮಗಳ ನೌಕರರು ದಿನಾಂಕ 5/8/2025ರಿಂದ ಅನಿರ್ದಿಷ್ಟವಾದಂಥ ಮುಷ್ಕರಕ್ಕೆ ನಾವು ಹೋಗ್ತಾ ಇದ್ದೀವಿ. ಭಾಳ ಮುಖ್ಯವಾದಂಥ ಬೇಡಿಕೆಗಳು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ನಾವು 25% ವೇತನ ಹೆಚ್ಚಳ, ಅದಕ್ಕೆ 31% BDAಯನ್ನು ಮರ್ಜ್ ಮಾಡಿ ಆ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಎರಡನೇದು 1/1/20ರಿಂದ 38 ತಿಂಗಳ ಕಾಲ ವಿಳಂಬ ಮಾಡಿ ಇಂದಿನ ಸರ್ಕಾರ 15% ವೇತನ ಹೆಚ್ಚಳ ಮಾಡಿತ್ತು. ಆ 38 ತಿಂಗಳ ಕಾಲದ ಅರಿಯರ್ಸ್ ಇದೆ, ಅದು 1,800 ಕೋಟಿ ರೂಪಾಯಿ ಇದೆ. ಈ 2 ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಜನವರಿ 2024ರಲ್ಲೇ ಮಾಡಿದ್ದೀವಿ. ಅಂದರೆ ಸುಮಾರು 18 ತಿಂಗಳ ಕಾಲ ಕಳೀತಾ ಬಂದರೂ ಕೂಡ ಇನ್ನೂ ರಾಜ್ಯ ಸರ್ಕಾರ ಮೀನಾಮೇಷ ಹೇಳ್ತಾ ಇದೆ. ಇದರ ವಿರೋಧಿಸಿ ನಾವು ಡಿಸೆಂಬರ್ 31, 2024ರಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ. ಅವತ್ತ ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಮೇರೆಗೆ ವಾಪಸ್ ತೊಗೊಂಡಿದ್ವಿ. ಆದರೂ ಕೂಡ ಅವರು ಸಮಸ್ಯೆಯನ್ನು ಇತ್ಯರ್ಥ ಮಾಡದೇ ಇರೋದನ್ನು ಮನಗಂಡು ಜಂಟಿ ಕ್ರಿಯಾ ಸಮಿತಿ ನಾವು 5/8/2025ರಿಂದ ಬೇಡಿಕೆಯನ್ನು ಇತ್ಯರ್ಥ ಮಾಡೋವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಹೋಗ್ತೀವಿ ಅಂತ ಹೇಳಿ ನಾವು ಈಗಾಗಲೇ ಹೇಳಿದ್ದೀವಿ. ಅವರು ಎಸ್ಮಾ ಕಾಯ್ದೆಯನ್ನು ತರ್ತೀನಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಾರಿಗೆ ನಿಗಮಗಳ ನೌಕರರು ಯಾವ ಎಸ್ಮಾಕ್ಕೂ ಹೆದರೋದಿಲ್ಲ. ಯಾವುದೇ ಸರ್ಕಾರ ಸಾರಿಗೆ ನೌಕರರು ಹೋರಾಟ ಮಾಡಿದಾಗ ಎಸ್ಮಾ ತಂದಿದ್ದಾರೆ, ಅವರು ಮುಂದೆ ಅಧಿಕಾರಕ್ಕೆ ಬಂದಿಲ್ಲ. ಅದರಿಂದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಸ್ಮಾ ಅನ್ನೋದನ್ನು ಬ್ರಿಟಿಷರ ಕಾಲದಲ್ಲಿ ಕಾಯ್ದೆಯನ್ನು ಕೈಬಿಟ್ಟು ಗೌರವಯುತವಾಗಿ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಏನು ನ್ಯಾಯಯುತ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈಗಲೂ ಕೂಡ ಕಾಲಾವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು
ಈ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು. ಇದರಲ್ಲಿ ನಿವೃತ್ತಿ ನೌಕರರಿಗೂ ಕೂಡ ಅರಿಯರ್ಸ್ ಇದೆ, ಅವ್ರ ಬಾಯಲು ಮಣ್ಣು ಹಾಕಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇದಕ್ಕೆ 30ನೇ ತಾರೀಕು ಪೂರ್ವಭಾವಿಯಾಗಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ನಾವು ನಡೆಸ್ತಾ ಇದ್ದೀವಿ. ಸಾರಿಗೆ ನಿಗಮಗಳ ನೌಕರರಲ್ಲಿ ನಾವು ವಿನಂತಿ ಮಾಡೋದು, 30ನೇ ತಾರೀಕು ನೀವು ಬೆಂಗಳೂರು ನಗರಕ್ಕೆ ಬಂದು ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ, ನಂತರದಲ್ಲಿ ಆ ಸರ್ಕಾರ ಏನಾದರೂ ಸಮಸ್ಯೆನ ಇತ್ಯರ್ಥ ಮಾಡದೇ ಇದ್ದರೆ ನೀವು ಯಾವುದೇ ಎಸ್ಮಾಗೆ ಹೆದರಬೇಡಿ, ಜಂಟಿ ಕ್ರಿಯಾ ಸಮಿತಿ ನಾಯಕತ್ವವನ್ನು ಕೊಡುತ್ತೆ. ನಮ್ಮ 38 ತಿಂಗಳ ಅರಿಯರ್ಸನ್ನು ನಾವು ಪಡ್ಕೊಳ್ಳೋಣ ಮತ್ತು 4 ವರ್ಷಗಳ ಒಪ್ಪಂದದ ಅವಧಿ ಏನಿದೆ ಆ ಒಪ್ಪಂದದ ಅವಧಿಯನ್ನು ರಕ್ಷಣೆ ಮಾಡ್ಕೊಳ್ಳೋಣ. 1/1/24ರಿಂದ ವೇತನ ಪರಿಷ್ಕರಣೆಯನ್ನು ಪಡ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀವಿ. ಇನ್ನು ಈ ಮುಷ್ಕರಕ್ಕೆ ನಿವೃತ್ತ ಸಾರಿಗೆ ನೌಕರರ ಟ್ರಸ್ಟ್ ಕೂಡ ಸಂಪೂರ್ಣ ಬೆಂಬಲವನ್ನ ನೀಡಿದ್ದು, ನಿವೃತ್ತ ಸಾರಿಗೆ ನೌಕರರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿದೆ. ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷನಾಗಿದ್ದೀನಿ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಈಗ ಏನು 5/8ರಿಂದ ಏನು ಮುಷ್ಕರ ಮಾಡಿದ್ದೀವಿ, ನಮ್ಮದು 1/1/2020ರಿಂದ ಏನು ಅರಿಯರ್ಸ್ ಬರಬೇಕು ಅವತ್ತಿಂದನೂ ಅರಿಯರ್ಸ್ ಬಂದಿಲ್ಲ. ಮತ್ತು 1/1/2024ರಿಂದ ಎಷ್ಟೋ ಜನ, ಸುಮಾರು ಜನ ಪ್ರತಿ ತಿಂಗಳು ಒಂದು ಡಿವಿಷನಲ್ಲಿ ಸುಮಾರು 50ರಿಂದ 100 ಜನ ರಿಟೈರ್ಡ್ ಆಗ್ತಿದ್ದಾರೆ. ಆ 100 ಜನಕ್ಕೂ ಸಹ ಯಾವುದೇ ಥರದ್ದು ಸೌಲಭ್ಯ ಸಿಗ್ತಾ ಇಲ್ಲ. ಹಾಗಾಗಿ ಏನು ನಮ್ಮ ಜಂಟಿ ಕ್ರಿಯಾ ಸಮಿತಿ 5/8/2025ರಿಂದ ಏನು ಮುಷ್ಕರ ಕರೆ ಕೊಟ್ಟಿದ್ದಾರೆ, ಈಗ ಮುಷ್ಕರಕ್ಕೆ ನಿವೃತ್ತ ನೌಕರರ ಸಂಘದಿಂದನೂ ಸಹ ಪೂರ್ಣ ಬೆಂಬಲ ಇದೆ. ಅವತ್ತು ಯಾವುದೇ ಕಾರಣದಿಂದನೂ ಯಾವುದೇ ಬಸ್ ಓಡಾಡೋದಿರಲಿ ಮತ್ತು ಪ್ರೈವೇಟ್ ಡ್ರೈವರ್ಸ್ ಇರಲಿ ಯಾರೂ ಓಡಾಡೋಲ್ಲ. ಏನಕ್ಕೋದ್ರೆ ನಮಗೆ ಪೆನ್ಷನ್ ತುಂಬ ಕಡಿಮೆ ಬರ್ತಾಯಿದೆ. ಒಬ್ಬರಿಗೆ ಬರೀ 3,000, 1,000, 2,000 ಆ ಒಂದು ಪೆನ್ಷನ್ ಇರೋದ್ರಿಂದ ನಮಗೆ ಯಾವುದೇ ಕಾರಣದ ಪೆನ್ಷನ್ ಇದ್ದರೆ ಸರ್ಕಾರಿ ನೌಕರರಲ್ಲಿ ಒಬ್ಬ ರಿಟೈರ್ಡ್ ಆದರೆ 60,000ರಿಂದ 70,000 ರೂಪಾಯಿ ಪೆನ್ಷನ್ ಬರುತ್ತೆ. ಅದೇ KEB ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಲೈನ್ಮ್ಯಾನು ನಿವೃತ್ತ ಆದರೆ 70,000-75,000 ರೂಪಾಯಿ ಪೆನ್ಷನ್ ತಗೊಳ್ತಿದ್ದಾರೆ. ಆದರೆ KSRTC ನೌಕರಿಗೆ ಮಾತ್ರ ಬರೀ 3,000ರಿಂದ 4,000 ರೂಪಾಯಿ ಪೆನ್ಷನ್ ಬರ್ತಾ ಇರೋದ್ರಿಂದ ಅವ್ರಿಗೆ ಏನು ಪೆನ್ಷನ್ ತಗೊಳ್ತಾ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಈಗಲೇ ನಮ್ಮ ಏನು ಸರ್ಕಾರ ಈ ಒಂದು ಇಶ್ಯೂಗೆ ಮುಂದೆ ಬಂದು ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡಿದ್ರೆ ಪಬ್ಲಿಕ್ಕಿಗೂ ಅನುಕೂಲ ಮಾಡ್ಕೊಂಡಂಗೆ ಆಗುತ್ತೆ, ಮತ್ತು ಇನ್ನೊಂದು ನಮ್ಮ ಸಾರಿಗೆ ಸಂಸ್ಥೆ ನೌಕರರಿಗೂ ಸಹ ಅನುಕೂಲ ಮಾಡಿಕೊಟ್ಟಾಗ. ಇಲ್ಲಾಂದರೆ ಇದಕ್ಕೆ 30ನೇ ತಾರೀಕು ಬಸ್ ಓಡಾಡುತ್ತೆ, 30ನೇ ತಾರೀಕು ಪ್ರಾಬ್ಲಮ್ ಇರಲ್ಲ. ಅದು ಧರಣಿ ಸತ್ಯಾಗ್ರಹ ಮಾತ್ರ ಫ್ರೀಡಮ್ ಪಾರ್ಕಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಅವತ್ತು ಬಸ್ ಓಡಾಡುತ್ತೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. 5ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ಬಸ್ ಓಡಾಡಲ್ಲ. ಒಟ್ಟಿನಲ್ಲಿ ಆಗಸ್ಟ್ 5ರಿಂದ ರಾಜ್ಯದ ಜನರಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಗಲುವ ಸಾಧ್ಯತೆ ಇದ್ದು, ಸರ್ಕಾರ ಸಾರಿಗೆ ನೌಕರರನ್ನ ಹೇಗೆ ಮನವೊಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.